ವಿಷ್ಣು ಸಹಸ್ರನಾಮ ಬಹಳಷ್ಟು ಶಕ್ತಿಯುತವಾದ ಮಂತ್ರ ಅಂತ ಆಯುರ್ವೇದದಲ್ಲಿ ನಂಬಲಾಗಿದೆ. ಪಾರಾಯಣದಿಂದ ರೋಗ ರುಜಿನಗಳು ವಾಸಿ, ಮಾನಸಿಕ ಮತ್ತು ಶಾರೀರಿಕ ನೆಮ್ಮದಿ ಸಿಗುತ್ತೆ ಎಂಬ ಬಲವಾದ ನಂಬಿಕೆ ಇದೆ. ಇದೀಗ ಸಾವಿರಾರು ಜನ ಪ್ರಾಕೃತಿಕ ವಿಕೋಪವನ್ನು ತಡೆಯಲು ವಿಷ್ಣು ಸಹಸ್ರನಾಮದ ಮೊರೆ ಹೋಗಿದ್ದಾರೆ. ಕರ್ನಾಟಕ ಮತ್ತು ಕೇರಳ ಕರಾವಳಿ ತೀರದಲ್ಲಿ ಮಹಾಮಂತ್ರ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಸಮುದ್ರ ರಾಜನಿಗೆ ಹಾಲೆರೆಯುವ ಮೂಲಕ 2 ಗಂಟೆಗಳ ಕಾಲ ನಿರಂತರವಾಗಿ ವೇದ ಕೃಷಿಕ KS ನಿತ್ಯಾನಂದ ಅವರ ನೇತೃತ್ವದಲ್ಲಿ ಮಂತ್ರ ಪಠಣ ಕಾರ್ಯಕ್ರಮ ನಡೆದಿದೆ. ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ. ಭಾರತದಲ್ಲಿ 3 ಸುತ್ತ ನೀರು ಇರುವಂಥದ್ದು, ಅಂದರೆ ಸಮುದ್ರ ಆವರಿಸಿಕೊಂಡಿರುವಂಥದ್ದು. ಹಾಗಾಗಿ ಸಮುದ್ರ ಪ್ರತಿ ವರ್ಷ ಇಂಚಿಂಚು ಮುಂಭಾಗ ಬಂದು ಭೂಮಿಯನ್ನು ಯಾವತ್ತಾದರೂ ಒಂದು ಆಕ್ರಮಿಸಿಕೊಳ್ತದೆ ಅನ್ನುವಂತಹ ಚರ್ಚೆಗಳು ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕರಾವಳಿಯಲ್ಲೂ ಕೂಡ ಮಳೆಗಾಲದಲ್ಲಿ ಸಾಕಷ್ಟು ಅವಘಡಗಳು ನಡೀತದೆ. ಕಡಲ್ಕೊರೆತಗಳಾಗಿರ್ಬೋದು, ಸುನಾಮಿ, ಅದರ ಜೊತೆಗೆ ಚಂಡಮಾರುತ, ಈ ಥರದ ಬೇರೆ ಬೇರೆ ಅವಘಡಗಳು ನಡೀತದೆ. ಇದರಿಂದಾಗಿ ಸಮುದ್ರದ ತೀರದಲ್ಲಿ ಆಗುವಂಥ ಅವಘಡಗಳನ್ನು ತಪ್ಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಸಮಿತಿಯವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಮುದ್ರ ತೀರದಲ್ಲಿ ಒಟ್ಟು 4 ಜಿಲ್ಲೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಬೇಕು ಅನ್ನುವಂಥದ್ದು. ನಾವು ಮಲ್ಪೆ ಮತ್ತು ಪಡುಕೆರೆ ಕಡಲ ತೀರದಲ್ಲಿದ್ದೇವೆ. ನಾವು ನೋಡ್ಬೋದು ಉದ್ದಾನುದ್ದ ಸಮುದ್ರ ಇರುವಂಥದ್ದು. 3 ಜಿಲ್ಲೆಗಳು ಕರ್ನಾಟಕದಲ್ಲಿ ಮತ್ತು ಪಕ್ಕದ ಕಣ್ಣೂರು ಮತ್ತು ಕೇರಳ ಕಾಸರಗೋಡಿನಲ್ಲಿ ಈ ಥರದೊಂದು ಮಹಾ ಅಭಿಯಾನ ನಡೀತಾ ಇದೆ. ಒಂದೊಂದು ಗುಂಪಿನಲ್ಲಿ ಸುಮಾರು 300ರಿಂದ 400 ಜನ ಸೇರಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಇಲ್ಲಿನ ಹನುಮಾನ್ ವಿಠೋಬ ಭಜನಾ ಮಂದಿರ ಇದೆ ಮಲ್ಪೆಯಲ್ಲಿ. ಇದರ ಅಂಗಳದಲ್ಲಿ ಈ ಥರದೊಂದು ಮಹಾ ಅಭಿಯಾನ ನಡೀತಾ ಇರುವಂಥದ್ದು. KS ನಿತ್ಯಾನಂದರು ಅವರನ್ನು ಈ ವೇದ ಕೃಷಿಕ ಅನ್ನುವಂತಹ ಬಿರುದನ್ನು ಕೊಟ್ಟು ಎಲ್ಲರೂ ಕೂಡ ನಂಬ್ತಾರೆ. ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಈ ಥರದೊಂದು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವಂಥದ್ದು ನಾವು ನೋಡುವುದು. ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿದರೆ ಒಂದು ಬೃಹತ್ ಮಂತ್ರಶಕ್ತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪ್ರೂವ್ ಆಗಿದೆ ಅನ್ನುವಂಥದ್ದು. 2005ರಲ್ಲಿ ಮರವಂತೆ ಸಮೀಪದಲ್ಲಿ ಈ ಥರದ ಒಂದು